ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಮುಂಡಗೋಡ ಹಾಗೂ ಸಿರ್ಸಿ ಉತ್ತರ ಕನ್ನಡ. ಆತ್ಮೀಯ ಪಾಲಕರ ಎಲ್ರಿಗೂ ನಮಸ್ಕಾರ. ಸ್ವಾಮಿ ಶರಣಮಯ್ಯಪ್ಪ. ಹಾಗಾದ್ರೆ ಇವತ್ತಿನ ವಿಡಿಯೋ ಯಾಕಂತ ಹೇಳಿದ್ರೆ, ತುಂಬಾ ಪಾಲಕರು ನನಗೆ ಕರೆ ಮಾಡಿ ಮುರಾರ್ಜಿ ಶಾಲೆಯ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ಕೆಲವು ಗೊಂದಲಗಳು ಪಾಲಕರಲ್ಲಿ ಇದೆ. ಅದೇನಂತ ನಾನು ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೇನೆ. ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಮುರಾರ್ಜಿ ಶಾಲೆಯ ಬಗ್ಗೆ ಮಾಹಿತಿ, ಕಂಪ್ಲೀಟ್ ಆದ ಮಾಹಿತಿ ಈ ವಿಡಿಯೋದಲ್ಲಿದೆ. ಜೊತೆಯಲ್ಲಿ ನಿಮಗೆ ಏನೆಲ್ಲ ಡೌಟ್ಸ್ ಇದೆ ಅಥವಾ ನಿಮ್ಮ ಯಾವೆಲ್ಲ ಸಮಸ್ಯೆಗಳನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಬಗೆಹರಿಸ್ತೇನೆ. ನೋಡಿ, ತುಂಬಾ ಮುಖ್ಯವಾದ ಮಾಹಿತಿ ಅಂದ್ರೆ, ನಿಮಗೆ ಗೊತ್ತಿರಲಿ, ಮೊದಲು ಮುರಾರ್ಜಿ ಶಾಲೆಗೆ ಮಾಹಿತಿಯನ್ನ ಮುರಾರ್ಜಿ ಶಾಲೆಗೆ ಸರ್ ನಾವೀಗ ಅಪ್ಲಿಕೇಶನ್ ಹಾಕಬೇಕು, ಏನ್ ಮಾಡಬೇಕು, ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಸಿಗುತ್ತೆ, ಯಾವ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕು, ಹಾಗೆ ಅಪ್ಲಿಕೇಶನ್ ಅನ್ನ ಎಲ್ಲಿ ಹಾಕಿದ್ರೆ ಉತ್ತಮವಾಗುತ್ತೆ ಅಂತ ತುಂಬಾ ಹಲವು ಪಾಲಕರಿದೆ. ಇಷ್ಟು ವರ್ಷ ಯಾವ ಸಿಸ್ಟಮ್ ಇತ್ತಂದ್ರೆ, ಅಪ್ಲಿಕೇಶನ್ ಫಾರ್ಮ್ಯಾಟ್ ನ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಮಾಡಿ ಶಾಲೆಯ ಮುಖ್ಯಸ್ಥರಿಂದ ತುಂಬಿಕೊಂಡು, ಅಂದ್ರೆ ಹೆಡ್ ಮಾಸ್ಟರ್ ಫಿಲ್ ಮಾಡಿ ಆಯಾ ಶಾಲೆಗಳಿಗೆ ಕೊಡಬೇಕಿತ್ತು. ಈ ಸಲ ಹಾಗಿಲ್ಲ, ಕಂಪಲ್ಸರಿ ನೀವು ಹೆಡ್ ಮಾಸ್ಟರ್ಗೆ ಕೊಡ್ಬೇಕಂತ ಇಲ್ಲ. ನೀವೇನ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ, ಸರಿಯಾಗಿ ನೋಡಿ. ಹಾಗೆ ಅಪ್ಲಿಕೇಶನ್ ಫಾರ್ಮ್ಗಳು ಎಲ್ಲಿ ದೊರೆಯುತ್ತದೆ ಅಂದ್ರೆ, ನೀವು ಈ ವೆಬ್ಸೈಟ್ ನ ಓಪನ್ ಮಾಡಬೇಕು. ನೋಡಿ, ಇದು ಕರ್ನಾಟಕ, ನೀವು ನೋಡ್ಬೋದು ಅಲ್ವಾ, ಇದು ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್ನ, ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರ KEA ಅವರ ಒಂದು ವೆಬ್ಸೈಟ್ ಆಗಿದೆ. ಗೂಗಲ್ ಹೋಗಿ ನೀವು KEA.in ಅಂತ ಹೊಡೆದ್ರೆ ಈ ವೆಬ್ಸೈಟ್ ಸಿಗುತ್ತೆ ಈಸಿಯಾಗಿ. ಇದರಲ್ಲಿ ಪ್ರವೇಶ ಅಂತ ಒಂದು ಆಪ್ಷನ್ ಇದೆ ಅಲ್ವಾ. ಪ್ರವೇಶ ಅಂತ ನೀವು ಕ್ಲಿಕ್ ಮಾಡಿ ಹೋಮ್ ಪೇಜ್ ಅಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ KREIS ಏಕಲವ್ಯ ಮಾದರಿ ವಸತಿ ಶಾಲೆ ಅಂತಿದೆ. ಇದನ್ನ ಕ್ಲಿಕ್ ಮಾಡಿ. ಈಗ ಒಂದೇ ಸಮಯದಲ್ಲಿ ಎರಡು ಅಪ್ಲಿಕೇಶನ್ ಇದೆ ನಿಮಗೆ. ಒಂದು ಅಲ್ಪಸಂಖ್ಯಾತ ಶಾಲೆಗಳಿಗೆ. ನೋಡಿ, ಅಲ್ಪಸಂಖ್ಯಾತ ಶಾಲೆಗಳಿಗೆ ಅಪ್ಲೈ ಮಾಡ್ಲಿಕ್ಕೆ ಈ ವೆಬ್ಸೈಟ್ ಯೂಸ್ ಆಗಲ್ಲ. ನೀವೇನ್ ಮಾಡಬೇಕು, ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ, ಯಾವ್ದಾದ್ರು ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕ್ಬೇಕಾಗುತ್ತೆ. ಆದ್ರೆ ಈ ಮುರಾರ್ಜಿ ಶಾಲೆಗಳಿಗೆ, ಅಂದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಶಾಲೆಗಳಿವೆ, ಅದನ್ನ ಯಾವುದೇ ಆನ್ಲೈನ್ ಸೆಂಟರ್ಗೆ ಹೋದ್ರೆ ನಿಮ್ಗೆ ಇದು ಅಪ್ಲಿಕೇಶನ್ ಸಿಗಲ್ಲ. ಅಂದ್ರೆ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಕೇವಲ ಆಯಾ ಮುರಾರ್ಜಿ ಶಾಲೆಗಳಲ್ಲಿ ಅಥವಾ ಸಮಾಜ ಕಲ್ಯಾಣ ಇಲಾಖೆಗಳಲ್ಲಿ ಮಾತ್ರ ಇದಕ್ಕೆ ಅವಕಾಶ ಇದೆ. ಹಾಗಾದ್ರೆ ಪಾಲಕರಲ್ಲಿ ವಿನಂತಿ ಏನಂದ್ರೆ, ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳು, ಅಂದ್ರೆ ಫಾರ್ ಎಕ್ಸಾಂಪಲ್ ಇಂದಿರಾ ಗಾಂಧಿ ಶಾಲೆ ಇರ್ಬೋದು, ಕೆಲವೊಂದು ಅಟಲ್ ಬಿಹಾರಿ ವಾಜಪೇಯಿ ಶಾಲೆ, ಹಾಗೆ ಮುರಾರ್ಜಿ ಶಾಲೆಗಳಿಗೆ ಅಪ್ಲಿಕೇಶನ್ ಬೇರೆ. ಅಲ್ಪಸಂಖ್ಯಾತ ಶಾಲೆ ಅಂದಿದೆ, ಅಂದ್ರೆ ಹಿಂದೂಯೇತರ ಕೆಲವೊಂದು ಜಾತಿಗಳಿಗೆ ಮೀಸಲಾತಿರುವ ಶಾಲೆಗಳು, ಆಯ್ತಾ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಜೈನ, ಈ ತರ ಕೆಲವೊಂದು ಅಲ್ಪಸಂಖ್ಯಾತರಿಗೆ ಅಂತ ಕೆಲವೊಂದು ಶಾಲೆ ಇದೆ. ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ನೀವೇನ್ ಮಾಡ್ಬೇಕು, ಸೇವಾ ಸಿಂಧು ಪೋರ್ಟಲ್ ಆನ್ಲೈನ್ ಸೆಂಟರ್ಗೆ ಭೇಟಿ ಕೊಡಿ, ಅಲ್ಲಿಂದ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕ್ಬೇಕಾಗುತ್ತೆ. ಆದ್ರೆ ಮುರಾರ್ಜಿ ಶಾಲೆಗಳಿಗೆ ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಈ ಒಂದು ವೆಬ್ಸೈಟ್ ನಲ್ಲಿ ಹೋಗಿ ಮುಖಪುಟದಿಂದ ಪ್ರವೇಶಕ್ಕೆ ಹೋಗ್ತೀರಾ. ಪ್ರವೇಶದಲ್ಲಿ ನಿಮ್ಗೊಂದು ಆಪ್ಷನ್ ಸಿಗುತ್ತೆ ಇಲ್ಲ ಅಲ್ವಾ. ಪ್ರವೇಶ 2016 ಅಂತ ವಸತಿ ಶಿಕ್ಷಣ ಸಂಸ್ಥೆ, ಅದನ್ನ ಕ್ಲಿಕ್ ಮಾಡಿದಾಗ ಈ ತರ ಎರಡು ಆಪ್ಷನ್ ಬರುತ್ತೆ. ಒಂದು KREIS 2026 ಅರ್ಜಿ ನಮೂನೆ, ಜಿಲ್ಲಾವಾರು ಪಟ್ಟಿದ ಅರ್ಜಿ ನಮೂನೆ, ಇನ್ನೊಂದು ಪ್ರಕಟಣೆ ಅಂತಿದೆ. ಹಾಗಾದ್ರೆ ಈ ಪ್ರಕಟಣೆಯಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಹೇಳ್ತೇನೆ, ಸರಿಯಾಗಿ ನೋಡ್ಕೊಳ್ಳಿ. ಈ ಪ್ರಕಟಣೆ ನೀವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಒಂದು ಅಪ್ಲಿಕೇಶನ್, ಒಂದು ಫಾರ್ಮ್ ಡೌನ್ಲೋಡ್ ಆಗುತ್ತೆ ನಿಮಗೆ. ಈ ಪ್ರಕಟಣೆಯನ್ನ ಕ್ಲಿಕ್ ಮಾಡಿದಾಗ ಇದೊಂದು ಅಧಿಸೂಚನೆ ಬರುತ್ತೆ. ಅಧಿಸೂಚನೆ ಏನ್ ಹೇಳಿದ್ದಾರೆ ನೋಡಿ, ಅಧಿಸೂಚನೆ ಸಂಕ್ಷಿಪ್ತವಾಗಿ ನಾ ಹೇಳ್ತೇನೆ ನಿಮ್ಗೆ. ಇದರಲ್ಲಿ 9ನೇ ತಾರೀಕಿಂದ ಅಪ್ಲಿಕೇಶನ್ ಶುರು ಆಗಿರುತ್ತೆ, ಆಯ್ತಾ. ಇದು ಅಪ್ಲಿಕೇಶನ್ ಶುರು ಆಗಿದೆ ಎಷ್ಟನೇ ತಾರೀಕಿಂದ, 9ನೇ ತಾರೀಕಿಂದ. ಜೊತೆಗೆ ನೀವು 9ನೇ ತಾರೀಕಿಂದ ಅಪ್ಲಿಕೇಶನ್ ಹಾಕ್ಬಹುದು. ಯಾವ್ಯಾವ ಶಾಲೆಗಳು ಬರುತ್ತೆ ನೋಡಿ, ಮುರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಏಕಲವ್ಯ ಮಾದರಿ, ಅಟಲ್ ಬಿಹಾರಿ ವಾಜಪೇಯಿ, ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಸಂಗೊಳ್ಳಿ ರಾಯಣ್ಣ, ಕಬೀರಣ್ಣ, ಗಾಂಧಿ ತತ್ವ, ಶ್ರೀ ನಾರಾಯಣ ಗುರು ಮುಂತಾದ ವಸತಿ ಶಾಲೆಗಳಿಗೆ 6ನೇ ತರಗತಿ ಪ್ರವೇಶ. ಇದರಲ್ಲಿ ಯಾವುದೇ ಅಲ್ಪಸಂಖ್ಯಾತ ಶಾಲೆಗಳು ಬರಲ್ಲ, ನೆನ್ಪಿಟ್ಕೊಳ್ಳಿ, ಆಯ್ತಾ. ಹಾಗಾದ್ರೆ ಇದು ನೋಟಿಫಿಕೇಶನ್ 9ನೇ ತಾರೀಕಿಗೆ ಇದೆ. ನಾನು ಒಂದು ಸಿಂಪಲ್ ಆಗಿ ಒಂದು ನೋಟಿಫಿಕೇಶನ್ ಸ್ಟೇಟಸ್ ಬಿಟ್ಟಿದೆ. ಆದ್ರೆ ಹಲವು ಪಾಲಕರಿಗೆ ಕನ್ಫ್ಯೂಷನ್, ಸರ್ ಅಪ್ಲಿಕೇಶನ್ಸ್ ಹೇಗೆ ಹಾಕ್ಬೇಕು ಗೊತ್ತಾಗ್ತಿಲ್ಲ, ನೀವು ಮಾಹಿತಿ ಕೊಡಿ, ನಮಗೆ ಅಪ್ಲಿಕೇಶನ್ ಫಾರ್ಮು ಸಿಗ್ತಿಲ್ಲ ಅಂತ ಹೇಳಿದ್ದಾರೆ. ಡೋಂಟ್ ವರಿ, ನೀವು ಈ ವಿಡಿಯೋ ಲಿಂಕ್ ಅಲ್ಲಿ, ಅಂದ್ರೆ ವಿಡಿಯೋದು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಟೆಲಿಗ್ರಾಮ್ ಲಿಂಕ್ ನ ಇಟ್ಟಿದ್ದೇನೆ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ವೆಬ್ಸೈಟ್ ಹುಡುಕ್ಲಿಕ್ಕೆ ಆಗಲ್ಲ ಅಂದ್ರೆ ಅದನ್ನ ಕ್ಲಿಕ್ ಮಾಡಿ ಅದರಲ್ಲಿ ನಮ್ಮ ಚಾನಲ್ಗೆ ಜಾಯ್ನ್ ಆಗಿ ನಾನು ಎಲ್ಲಾ ಜಿಲ್ಲೆಯ ಅಪ್ಲಿಕೇಶನ್ ಫಾರ್ಮ್ ನ ಎಲ್ಲ ಅಪ್ಲೋಡ್ ಮಾಡಿದ್ದೇನೆ. ನೀವು ಯಾವ ಜಿಲ್ಲೆಯವರಾಗಿರ್ತೀರ ಅಲ್ಲಿಂದ ಅಪ್ಲಿಕೇಶನ್ ಫಾರ್ಮ್ ನ ಡೌನ್ಲೋಡ್ ಮಾಡ್ಕೋಬಹುದು, ಆಯ್ತಾ.
ಸೊ ಹಾಗಾದ್ರೆ ನೋಡಿ, ಇದನ್ನ ಏನ್ ಕೊಟ್ಟಿದ್ದಾರೆ, 10ನೇ ತಾರೀಕಿಂದ ಆರಂಭವಾಗಿದೆ ಆಲ್ರೆಡಿ. ಸೊ ಇದನ್ನ ಘೋಷಣಾ ಪತ್ರವನ್ನು ಡೌನ್ಲೋಡ್ ಮಾಡ್ಕೋಬೇಕಂತೆ 25/1 ಅಂದ್ರೆ ಇದೇ ತಿಂಗಳ ಜನವರಿ 25ನೇ ತಾರೀಕು ಸಂಜೆ 4 ಗಂಟೆ ಒಳಗೆ. ಕೊನೆ ತಾರೀಕು ತನ ವೇಟ್ ಮಾಡಬೇಡಿ, ನಾಳೆನೆ ನೀವು ಹೋಗಿ ಅಥವಾ ನಾಡಿದ್ದು ಈ ವಾರದಲ್ಲೇ ಈ ಕೆಲಸವನ್ನ ಮುಗಿಸ್ಕೊಳ್ಳಿ. ಸೊ ಹಾಗಾದ್ರೆ ಇಲ್ಲಿ ಒಂದು ವಾರ್ಷಿಕ ಆದಾಯ ತುಂಬಾ ಇಂಪಾರ್ಟೆಂಟ್. ಸೊ ಯಾವ ವಾರ್ಷಿಕ ಆದಾಯ ನೋಡಿ, ಪರಿಶಿಷ್ಟ ಜಾತಿ ವರ್ಗದವರಿಗೆ 2.5 ಲಕ್ಷ ಮಿತಿ ಇದೆ, ಹಿಂದುಳಿದ ವರ್ಗದವರಿಗೆ ಅಂದ್ರೆ OBC ಅವರಿಗೆ 2.5 ಲಕ್ಷ ಇದೆ. ಹಾಗೆ ಪ್ರವರ್ಗ 1, ಹಿಂದುಳಿದ ವರ್ಗ 2A 2B 3A ಮತ್ತು 3B ಅವರಿಗೆ 1 ಲಕ್ಷ ಮಾತ್ರ. ಸೊ ನಿಮ್ಮ ಹತ್ರ ಏನಾದ್ರು ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ, ಇದಕ್ಕಿಂತ ಜಾಸ್ತಿ ಇದ್ರೆ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗಲ್ಲ. ನೀವು ಸರ್ಕಾರಿ ನೌಕರಾಗಿದ್ರೆ ಅಥವಾ ನಿಮ್ಮ ಇನ್ಕಮ್ ತುಂಬಾ ಜಾಸ್ತಿ ಇದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗಲ್ಲ. ಸೊ ನೆನಪಿರ್ಲಿ. ಜೊತೆಗೆ ಸೊ ಯಾವ ತರ ಹಾಕ್ಬೇಕು ಅದನ್ನ ನಾನು ಹೇಳ್ತೇನೆ, ಆಯ್ತಾ. ಸೊ ನೀವೇನ್ ಮಾಡ್ಬೇಕು, ಅಪ್ಲಿಕೇಶನ್ಸ್ ನ ಯಾವ ತರ ಹಾಕ್ಬೇಕು ಅನ್ನೋದನ್ನ ನಾನು ಹೇಳ್ತೇನೆ. ಜೊತೆಗೆ ಎಕ್ಸಾಮ್ ಡೇಟ್ 1-3 ತುಂಬಾ ಜನರಿಗೆ ಕನ್ಫ್ಯೂಷನ್ ಇತ್ತು. ಫೆಬ್ರವರಿ 15 ಅಂತ ಅನ್ಕೊಂಡಿದ್ರು, ಇಲ್ಲ, ಮಾರ್ಚ್ 1ನೇ ತಾರೀಕಿಗೆ ಈ ಭಾನುವಾರ ದಿನ 11 ಗಂಟೆ ಎಕ್ಸಾಮ್ ಇರುತ್ತೆ. ಸೊ ಎಕ್ಸಾಮ್ ಎಲ್ಲ ಆಗುತ್ತೆ, ನಿಮ್ಮ ಆಯಾ ತಾಲೂಕವಾರ ಕೇಂದ್ರದಲ್ಲಿ ಎಕ್ಸಾಮ್ ಆಗುತ್ತೆ, ಆಯ್ತಾ. ತಾಲೂಕು ನಿಮ್ಮ ಮಗು ಯಾವ ತಾಲೂಕಲ್ಲಿ ಕಲಿಯುತ್ತೆ ಅಲ್ಲೇ ಎಕ್ಸಾಮಿನೇಷನ್ ಆಗುತ್ತೆ. ಬೇರೆ ತಾಲೂಕಿಗೆ ಹೋದ್ಬೇಡ. ನೀವು ನವೋದಯ ಎಕ್ಸಾಮ್ ನೋಡಿರ್ಬೋದು ಎಲ್ಲಾಗಿದೆ ಅಂತಲ್ಲ, ಅದೇ ಎಕ್ಸಾಮ್ ಸೆಂಟರ್ ಅಲ್ಲಿ ಅಥವಾ ಅದರ ಪಕ್ಕ ಸ್ಕೂಲಲ್ಲಿ ಎಕ್ಸಾಮ್ ಸೆಂಟರ್ ಆಗಿರುತ್ತೆ. ಜೊತೆಯಲ್ಲಿ ಇಲ್ಲಿ ಯಾವ ತರ ಮಾಡಬೇಕು, ಸೊ ಸಿಂಪಲ್. ನಿಮ್ಗೆ ಯಾವ ತರ ಸೆಲೆಕ್ಷನ್ ಸಿಗುತ್ತೆ, ಬೇರೆ ಜಿಲ್ಲೆಯಲ್ಲಿ ಕಲಿತಿದ್ರು ಕೂಡ ನೀವು ಬೇರೆ ಜಿಲ್ಲೆಗೆ ಆಯ್ಕೆಯನ್ನ ಬಯಸಬಹುದಾಗಿದೆ. ಅದು ಆಪ್ಷನ್ ಅಪ್ಲಿಕೇಶನ್ಸ್ ಅಲ್ಲಿ ಕೂಡ ಇದೆ. ಜೊತೆಗೆ ನೀವು ಆದ್ಯತೆ ಕೊಡ್ಬೇಕಾಗುತ್ತೆ. ಯಾವ ಒಳ್ಳೆ ಶಾಲೆ ಇದೆ, ಎಲ್ಲವೂ ಒಳ್ಳೆ ಶಾಲೆ ಇದೆ. ಸೊ ನಿಮ್ಮ ಮಗುವಿಗೆ ಯಾವ್ದು ಬೇಕು ಅನ್ನೋದನ್ನ ಆದ್ಯತೆ ಮುಖಾಂತರ ನೀವು ಕೊಟ್ಬಿಟ್ರೆ ಈಸಿಯಾಗಿ ಅಪ್ಲಿಕೇಶನ್ಸ್ ನ ಹಾಕ್ಬೋದು. ಇದಿಷ್ಟು ಏನಾಗಿತ್ತು, ಒಂದು ಅಧಿಸೂಚನೆ ಆಗಿತ್ತು. ಹಾಗಾದ್ರೆ ಸರ್ ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಸಿಗುತ್ತೆ, ನಾವು ಉತ್ತರ ಕನ್ನಡ ಜಿಲ್ಲೆಯವರು, ನಾವು ದಕ್ಷಿಣ ಕನ್ನಡ, ಸರ್ ನಾವು ಬೆಂಗಳೂರು, ಯಾವ ತರ? ಓಕೆ, ಅದಕ್ಕೂ ಒಂದು ಇನ್ಫಾರ್ಮೇಶನ್ ಇದೆ ನೋಡಿ. ಈ ವೆಬ್ಸೈಟ್ ಅಲ್ಲಿ ನೀವು ಹೋದ ತಕ್ಷಣ ಈ ವೆಬ್ಸೈಟ್ ನಲ್ಲಿ ಇನ್ನೊಂದು ಮುಖ್ಯ ಮಾಹಿತಿ ಇದೆ. ಅರ್ಜಿ ನಮೂನೆಯನ್ನು ಜಿಲ್ಲಾವಾರು ಶಾಲೆ ಪಟ್ಟಿಯೊಂದಿಗೆ ಡೌನ್ಲೋಡ್ ಮಾಡಿ, ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಎಲ್ಲಾ ಜಿಲ್ಲೆಗಳ ಹೆಸರಿದೆ. ಬಾಗಲಕೋಟೆ, ಬಳ್ಳಾರಿ, ಬೆಂಗಳೂರು ನಗರ, ಗ್ರಾಮಾಂತರ, ನೋಡಿ ಎಲ್ಲಾ ಜಿಲ್ಲೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಜಿಲ್ಲೆ ಯಾವುದು ಅಂತ ನೀವು ಚೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ನಮ್ಮ ಜಿಲ್ಲೆ ಉತ್ತರ ಕನ್ನಡ, ನಾನು ಉತ್ತರ ಕನ್ನಡದಲ್ಲಿ ಶಾಲೆ ಹೋಗ್ತೇನೆ ಸರ್, ನಾನೇನ್ ಮಾಡ್ಬೇಕು, ಈ ಉತ್ತರ ಕನ್ನಡವನ್ನ ಕ್ಲಿಕ್ ಮಾಡಬೇಕು. ಉತ್ತರ ಕನ್ನಡ ಕ್ಲಿಕ್ ಮಾಡಿದ್ಕೊಳ್ಳೆ ಒಂದು ಫಾರ್ಮೆಟ್ ಡೌನ್ಲೋಡ್ ಆಗುತ್ತೆ. ಸೊ ಯಾವ ಫಾರ್ಮೆಟ್ ಡೌನ್ಲೋಡ್ ಆಗುತ್ತೆ ನೋಡಿ, ಈ ಫಾರ್ಮೆಟ್ ಉತ್ತರ ಕನ್ನಡ ಅಂದ್ಕೊಳ್ಳೆ. ಈಗ ಇದು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿದ್ದು. ಇದು ಘೋಷಣಾ ಪತ್ರ ಪ್ರತಿ ಜಿಲ್ಲೆದು ಡಿಫ್ರೆಂಟ್ ಆಗಿರುತ್ತೆ ಮಕ್ಕಳೇ. ನಾನು ನನ್ನ ಟೆಲಿಗ್ರಾಮ್ ಚಾನಲ್, ಅಂದ್ರೆ ನಮ್ಮ ಸಂಸ್ಥೆಯ ಟೆಲಿಗ್ರಾಮ್ ಚಾನಲ್ ನಾನು ಎಲ್ಲಾ ಜಿಲ್ಲೆಯ ಘೋಷಣಾ ಪತ್ರನ ಹಾಕಿರ್ತೇನೆ. ಅಪ್ಪಿ ನಿಮಗೆ ಸರಿ ವೆಬ್ಸೈಟ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಡೌನ್ಲೋಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ತೊಂದರೆ ಬೇಡ. ನಮ್ಮ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆದ ತಕ್ಷಣ ನಿಮ್ಗೊಂದು ಮೆಸೇಜ್ ಬರುತ್ತೆ. ಇದ್ರದ್ದೆಲ್ಲಾನು ಎಲ್ಲಾ ಜಿಲ್ಲೆಗಳ ಘೋಷಣಾ ಪತ್ರವನ್ನು ನಾನು ಹಾಕಿರ್ತೇನೆ. ಅದನ್ನ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಮಾಡ್ಕೊಳ್ಳಿ. ಪ್ರಿಂಟ್ ಮಾಡಿ ಏನ್ ಮಾಡ್ಬೇಕು ನೋಡಿ, ಇದನ್ನ ನೋಡಿ, ಇದರಲ್ಲಿ ಏನು ಕೊಟ್ಟಿದ್ದಾರೆ, 2026ನೇ ಸಾಲಿನ ವಸತಿ ಶಾಲೆಗಳ 6ನೇ ತರಗತಿಯ ಪ್ರವೇಶಕ್ಕೆ ಅಭ್ಯರ್ಥಿಯು ಸಲ್ಲಿಸಬೇಕಾದ ಅರ್ಜಿಯ ವಿವರ ಘೋಷಣಾ ಪತ್ರ. ನೋಡಿ, ಈ ಘೋಷಣಾ ಪತ್ರವನ್ನ ಮಗು ತಮ್ಮ ಹ್ಯಾಂಡ್ ರೈಟಿಂಗ್ ಅಲ್ಲಿ ತುಂಬಬಹುದು, ಅಥವಾ ಪಾಲಕರು ತುಂಬಬಹುದು, ಅಥವಾ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ತುಂಬಿಸಬಹುದು. ಸರ್ ನಮಗೆ ತುಂಬಲಿಕ್ಕೆ ಸರಿ ಆಗ್ತಾ ಇಲ್ಲ, ಏನೋ ಮಿಸ್ಟೇಕ್ ಆಗುತ್ತೆ, ಹೆದರಿಕೆ ಆಗುತ್ತೆ ಅಂದ್ರೆ ನೀವು ಅದನ್ನ ಇದು ಶಾಲೆಗೆ ಕೊಟ್ರೆ ಅವರು ಫಿಲ್ ಮಾಡಿ ಕೊಡ್ತಾರೆ. ನೋ ಕನ್ಫ್ಯೂಷನ್, ಆಯ್ತಾ. ಏನೇನ್ ತುಂಬಬೇಕು ನೋಡಿ, ಒಂದು ಭಾವಚಿತ್ರ ಬೇಕು ಮಗುದು, ಜೊತೆಯಲ್ಲಿ ಒಂದು ವೈಯಕ್ತಿಕ ವಿವರ ಕೇಳಿದ್ದಾರೆ, ಒಂದು ಅಭ್ಯರ್ಥಿ ಹೆಸರು ಅಂದ್ರೆ ಮಗುವಿನ ಹೆಸರನ್ನು ತುಂಬಬೇಕಾಗುತ್ತೆ, ಇಲ್ಲಿ ತಂದೆ ಹೆಸರು, ತಾಯಿಯ ಹೆಸರು, ಜನ್ಮ ದಿನಾಂಕ, ಸ್ವಂತ ಜಿಲ್ಲೆ ಅಂದ್ರೆ ನಿಮ್ಮ ಸ್ವಂತ ಜಿಲ್ಲೆ ಯಾವುದು. ಫಾರ್ ಎಕ್ಸಾಂಪಲ್ ನೀವು ಹಾವೇರಿ ಜಿಲ್ಲೆಯವರು ಬೆಂಗಳೂರಲ್ಲಿ ಶಾಲೆ ಹೋಗ್ತಿದ್ದೀರಾ ಅನ್ಕೊಳ್ಳಿ. ಸೊ ನೀವಿಲ್ಲಿ ಏನ್ ಹಾಕ್ತೀರಾ, ಇಲ್ಲಿ ಸ್ವಂತ ಜಿಲ್ಲೆ, ನಿಮ್ಮ ಆಧಾರ್ ಕಾರ್ಡ್ ಎಲ್ಲಿದೆ, ಹಾವೇರಿ ಜಿಲ್ಲೆ ಇದೆನಾ, ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ ಎಲ್ಲಿರುತ್ತೆ ಅದು ನಿಮ್ಮ ಸ್ವಂತ ಜಿಲ್ಲೆ ಆಗುತ್ತೆ ಮಕ್ಕಳೇ. ನೆನಪಿರ್ಲಿ, ನಿಮ್ಮ ಆಧಾರ್ ಕಾರ್ಡ್ ಯಾವ ಜಿಲ್ಲೆ ಇದೆ ಅಲ್ಲೇ ಹೆಸರು ಹಾಕಿ. ಸ್ವಂತ ತಾಲೂಕು, ನಿಮ್ಮ ತಾಲೂಕಲ್ಲಿದೆ, ನೀವು ಬೆಂಗಳೂರು ಕಲಿತಿರ್ಬೋದು, ನಿಮ್ಮ ತಾಲೂಕು ಉತ್ತರ ಕನ್ನಡದಲ್ಲಿ ಸಿರ್ಸಿ ಆಗಿರ್ಬೋದು ಜಿಲ್ಲೆಯಲ್ಲಿ. ಸೊ ನೀವಿಲ್ಲಿ ನಿಮ್ಮ ಸ್ವಂತ ತಾಲೂಕನ್ನೇ ಹಾಕಿ. ಸ್ಯಾಟ್ ಸಂಖ್ಯೆ ಅಂದ್ರೆ ಏನು, ಓಕೆ, ನಿಮ್ಮ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ನಿಮ್ಮ ಸ್ಯಾಟ್ ಸಂಖ್ಯೆನ ಕೊಡ್ತಾರೆ. ನಿಮ್ಗೆ ಸ್ಟಡಿ ಸರ್ಟಿಫಿಕೇಟ್ ತಗೊಳ್ಳಿ ಶಾಲೆಯಲ್ಲಿ ಸಿಗುತ್ತೆ, ಅಥವಾ ಈ ಫಾರ್ಮೆಟ್ ನ ಶಾಲೆಗೆ ಒಯ್ದುಕೊಡಿ, ಅವರೇ ಅದನ್ನ ತುಂಬಿ ಕೊಡ್ತಾರೆ. ಓಕೆ, ಜೊತೆಗೆ ಮೀಸಲಾತಿ ಪ್ರವರ್ಗ, ನೀವು ಯಾವ ಮೀಸಲಾತಿ ಬಯಸ್ತಾ ಇದ್ದೀರಾ, ಪ್ರವರ್ಗ 1, 2, A2A 2B 2B ಅಥವಾ OBC ನೀವು ಅಥವಾ SC ST ನ. ಸೊ ಇಲ್ಲಿ ಅದನ್ನ ಫಿಲ್ ಮಾಡಬೇಕು. ಜೊತೆಗೆ ಜಾತಿ ಆದಾಯ ಪ್ರಮಾಣ ಪತ್ರ, ಇದ್ರ ಜೊತೆಗೆ ನೀವು ಏನ್ ಮಾಡ್ಬೇಕು, ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಲಗತ್ತಿಸಬೇಕಾಗುತ್ತೆ. ನೋಡಿ ಏನೇನು ಲಗತ್ತಿಸಬೇಕು, ಒಂದು ಇಲ್ಲಿ ಏನೇನು ಕೇಳಿದ್ರೆ ಆ ಇನ್ಫಾರ್ಮ್ ಲಗತ್ತಿಸಿ ಸಾಕು. ಸ್ಟಡಿ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ, ಬಟ್ ಸ್ಯಾಟ್ ನಂಬರ್ ಫಿಲ್ ಮಾಡಿ. ಮೀಸಲಾತಿಯನ್ನ ಕೋರ್ತಿದ್ದೀರಾ, ಜನರಲ್ ನೀವು ಹಾಕ್ತೀರಾ, ಯಾವುದೇ ರೀತಿಯಲ್ಲಿ
ಜಾತಿ ಪ್ರಮಾಣ ಪತ್ರ ಅವಶ್ಯಕತೆ ಇಲ್ಲ, ಆದ್ರೆ ಆದಾಯ ಪ್ರಮಾಣ ಪತ್ರ ಬೇಕೇ ಬೇಕು. ಓಕೆ, ಜಾತಿ ಆದಾಯ ಪ್ರಮಾಣ ಪತ್ರ RD ಸಂಖ್ಯೆ ಕೇಳಿದಾರೆ ಇಲ್ಲಿ. ಸೊ ಓಕೆ, ನೀವಿಲ್ಲಿ RD ಸಂಖ್ಯೆಗೆ ಮೀಸಲಾತಿ ವಿಶೇಷ ಪ್ರವರ್ಗ, ನಿಮ್ದು ವಿಶೇಷ ಪ್ರವರ್ಗದಲ್ಲಿ ನೀವು ಮೀಸಲಾತಿ ಕೊಡ್ತಾ ಇದ್ರೆ ಅದರ ಒಂದು RD ಸಂಖ್ಯೆನ ಪ್ರವರ್ಗದ ಹಾಕ್ಬೇಕಾಗುತ್ತೆ. ಪೋಷಕರ ಮೊಬೈಲ್ ಸಂಖ್ಯೆ, ನಿಮ್ಮ ಪೋಷಕರ ಮೊಬೈಲ್ ಸಂಖ್ಯೆನ ಹಾಕಿ. ಜೊತೆಗೆ ಇಲ್ಲಿ ನೋಡಿ, ಪ್ರವೇಶ ಪರೀಕ್ಷೆನ ಬರೆಯಲು ಇಚ್ಛಿಸುವ ಜಿಲ್ಲೆ ತಾಲೂಕು. ನೀವು ಬೆಂಗಳೂರಿನವರಾದ್ರೆ ಬೆಂಗಳೂರಲ್ಲೇ ಬರೀತಾರೆ ಎಕ್ಸಾಮ್ ಅಲ್ವಾ, ಯೂಶಲಿ ಬೆಂಗಳೂರು ಬರೆದಿದ್ರೆ ಇಲ್ಲಿ ನೀವು ಅದೇ ಜಿಲ್ಲೆ ತಾಲೂಕನ್ನ ಮೆನ್ಷನ್ ಮಾಡಬೇಕು. ನಿಮ್ಮ ಸ್ವಂತ ಜಿಲ್ಲೆ ಬೇರೆ, ನಿಮ್ಮ ತಾಲೂಕು ಬೇರೆ ಆಗಿದ್ರು ಕೂಡ ನೀವು ಎಲ್ಲಿ ಕಲಿತಿದ್ರ ಅಲ್ಲಿ ಪರೀಕ್ಷೆನ ಬರೀಬಹುದು. ನೀವು ಹೇಳ್ಬೋದು, ಸರ್ ಅಲ್ಲಿ ನಮ್ಮ ಸ್ವಂತ ಜಿಲ್ಲೆ ನಾವು ಹಾವೇರಿ ಹಾಕಿದ್ದೇವೆ, ನಾನು ಕಲಿಯೋದು ಉತ್ತರ ಕನ್ನಡದಲ್ಲಿ, ಏನ್ ಮಾಡಬೇಕು? ಅಲ್ಲಿ ಸ್ವಂತ ಜಿಲ್ಲೆ ಹಾವೇರಿ ಅಂತ ಹಾಕಿ. ಇಲ್ಲಿ ನೀವು ಎಲ್ಲಿ ಕಲಿತಿದ್ದೀರಾ? ಉತ್ತರ ಕನ್ನಡ ಕಲಿತಿದ್ದೀರಾ? ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಂತ ಹಾಕಿ. ಸಿರ್ಸಿಯಲ್ಲಿ ಕಲಿತಿದ್ದೀರಾ? ಮುಂಡಗೋಡ್ ಕಲಿತಿದ್ದೀರಾ? ಯಲ್ಲಾಪುರ ಕಲಿತಿದ್ದೀರಾ? ಸೊ ಇಲ್ಲಿ ನೀವು ಎಲ್ಲಿ ಕಲಿತಿದ್ದೀರಾ ಅಲ್ಲಿ ಮೆನ್ಷನ್ ಮಾಡ್ಬೋದು. ಇಲ್ಲಿ ಅಭ್ಯರ್ಥಿಯ ಸಹಿ ಅಂದ್ರೆ ವಿದ್ಯಾರ್ಥಿಯ ಸಹಿಯನ್ನ ಹಾಕಿ. ಇಲ್ಲಿ ಪಾಲಕರ ಸಹಿ, ಮತ್ತೆ ಇಲ್ಲಿ ಮುಖ್ಯೋಪಾಧ್ಯಾಯರ ಸಹಿ ಇಲ್ಲ, ಹಾಕೋ ಅವಶ್ಯಕತೆನೂ ಇಲ್ಲ. ಇದನ್ನ ನೀವೇ ತುಂಬಬಹುದು. ಜೊತೆಗೆ ಲಗತ್ತಿಸಬೇಕಾಗಿದ್ದು ಜಾತಿ ಆದಾಯ ಮೀಸಲಾತಿ ಪ್ರಮಾಣ ಪತ್ರವನ್ನು ಹಚ್ಚಿ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಂಪಲ್ಸರಿ ಕೇಳ್ತಾವ್ರು, ಹಚ್ಚಲೇಬೇಕು. ನಿಮ್ಮ ಆಧಾರ್ ಕಾರ್ಡ್ನ ಹಚ್ಚಿ, ಆಯ್ತಾ? ಜನ್ಮ ದಾಖಲೆ ಅವಶ್ಯಕತೆ ಇಲ್ಲ, ಜನ್ಮ ದಾಖಲೆ ಅವಶ್ಯಕತೆ ಇಲ್ಲ ಇದಕ್ಕೆ. ಸೊ ಇಷ್ಟನ್ನ ಅಟ್ಯಾಚ್ ಮಾಡಿಕೊಂಡು ನೀವು ಇದೊಂದು ನೋಡಿ, ಇಲ್ಲಿ ಇದು ನಿಮ್ಮ ಪ್ರಯಾರಿಟಿ ಕೊಡಬೇಕು. ಅಂದ್ರೆ ನಿಮ್ಗೆ ಯಾವ ಶಾಲೆ ಬೇಕು? ಈಗ ನಿಮ್ಗೆ ಒಳ್ಳೆ ಶಾಲೆ ಹುಡುಕ್ತಿದ್ರಲ್ವಾ, ನನಗೆ ಸಿರ್ಸಿ ಶಾಲೆ ಬೇಕು, ಉತ್ತರ ಕನ್ನಡ. ನೋಡಿ ಇಲ್ಲಿ ನಿಮ್ಮ ತಾಲೂಕಿನಲ್ಲಿ ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಇರೋ ಶಾಲೆಗಳ ಲಿಸ್ಟ್ ಅನ್ನು ಕೊಟ್ಟಿದ್ದಾರೆ ನೋಡಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 27 ಶಾಲೆಗಳಿವೆ. ಇದರಲ್ಲಿ ನಿಮ್ಗೆ ಯಾವ ಶಾಲೆ ಬೇಕು ಇಲ್ಲಿ ನೀವು ಪ್ರಯಾರಿಟಿ ಕೊಡಬೇಕು. ಫಾರ್ ಎಕ್ಸಾಂಪಲ್, ನನಗೆ ಈ ಶಾಲೆ ಬೇಕು ಅನ್ಕೊಳ್ಳಿ, ಈ ಶಾಲೆ ಅಂಕೋಲ ಶಾಲೆ ಬೇಕು, ಆವಾಗ ನಾನು ಅಂಕೋಲಕ್ಕೆ ಫಸ್ಟ್ ನಂಬರ್ ಅಂತ ಕೊಡ್ತೇನೆ. ಸೊ ಇಲ್ಲಿ ಪ್ರತಿಯೊಂದಕ್ಕೂ ನೀವೇನಾಗಬೇಕು, ಸೀರಿಯಲ್ ನಂಬರ್ ಹಾಕ್ಬೇಕಾಗುತ್ತೆ. ಇಲ್ಲಿ ನೀವು ಬೇಕಾದ್ರೆ ನಿಮ್ಮ ಮನಸ್ಸಿಗೆ ಬಂದ್ರೆ ಹಾಕ್ಬೋದು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಹಾಕ್ಬೋದು. ಅಂದ್ರೆ ನಿಮ್ಗೆ ಯಾವ ಶಾಲೆ ಬೇಕು, ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬಿದ್ರೆ ಯಾವ ಶಾಲೆ ಅಡ್ಮಿಷನ್ ಬೇಕು ಅಂತ ನೀವು ಕೋರ್ತೀರಾ ಅದನ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಇಲ್ಲಿ ಇದು 3ನೇ ಪ್ರಯಾರಿಟಿ ಬೇಕು, ಇದು 1 ಬೇಕು, ಇದು 2ನೇದು ಬೇಕು, ಇದು 5ನೇದು ಬೇಕು, ಇದು 4ನೇದು ಬೇಕು, ಹೀಗೆ ನೀವು ಹಾಕ್ತಾ ಹೋಗ್ಬೋದು. 1 2 3 4 5 ಆಯ್ತು, 6 ಇದು 7 8 9 10, ಹೀಗೆ ನಿಮ್ಮ ಆಯ್ಕೆ ಯಾವುದು. ನಿಮ್ಮ ಒಳ್ಳೆ ಮಾರ್ಕ್ಸ್ ಅಂದ್ರೆ ನೀವೆಲ್ಲಿ ಫಸ್ಟ್ ಪ್ರಯಾರಿಟಿ ಹಾಕ್ತಿರೋ ಅಲ್ಲಿ ನಿಮ್ಗೆ ಸೆಲೆಕ್ಷನ್ ಸಿಗುತ್ತೆ. ನಿಮ್ ಕಲಿಬೇಕಾ, ಇಲ್ಲಿ 1 ಅಂತ ಹಾಕೊಳ್ಳಿ, ಆಯ್ತಾ? ಪ್ರತಿಯೊಂದಕ್ಕೂ ನೀವು ಪ್ರಯಾರಿಟಿ ಕೊಟ್ಟು ನೀವೇನ್ ಮಾಡ್ಬೇಕಾಗುತ್ತೆ, ಇದನ್ನ ಅಪ್ಲಿಕೇಶನ್ ತುಂಬಿ ನಿಮ್ಮ ಹತ್ತಿರದ ಮೊರಾರ್ಜಿ ಶಾಲೆ ಅಥವಾ ಇಂದಿರಾ ಗಾಂಧಿ ಶಾಲೆ, ಮಹಾತ್ಮ ಗಾಂಧಿ ಶಾಲೆ, ನಿಮ್ಗೆ ಯಾವುದು ವಸತಿ ಶಿಕ್ಷಣದ ಶಾಲೆ ಸಿಗುತ್ತೆ ಅಥವಾ ಸಮಾಜ ಕಲ್ಯಾಣ ಇಲಾಖೆ ಹತ್ರ ಆಫೀಸ್ ಇದ್ರೆ ಅವ್ರಿಗೆ ಕೂಡ ನೀವು ಭೇಟಿ ಆಗ್ಬೋದು, ಅವ್ರು ನಿಮ್ಗೆ ಸಹಾಯ ಮಾಡ್ತಾರೆ. ಇದಿಷ್ಟು ಅಪ್ಲಿಕೇಶನ್ ಹಾಕೋ ಪ್ರೊಸೆಸ್. ಯಾವಾಗ ಹಾಕ್ಬೇಕು ಅಪ್ಲಿಕೇಶನ್ಸ್ನ ನೀವು ಯಾವ ದಿನದ ಮುಂಚೆ ಹಾಕಬೇಕು? 25ನೇ ತಾರೀಕಿಂದ ಮುಂಚೆ ಹಾಕಬೇಕು. ಪರೀಕ್ಷೆ ದಿನಾಂಕ ಯಾವುದು? 1ನೇ ತಾರೀಕು. ಹಾಗೆ ಸರ್ ಸ್ಟಡಿ ಹೇಗೆ ಮಾಡಬೇಕು? ಓಕೆ, ಸ್ಟಡಿ ಮಾಡ್ಲಿಕ್ಕೆ ಸಿಂಪಲ್. 5ನೇ ತರಗತಿಯ ನಿಮ್ಮ ಪಠ್ಯ ಪುಸ್ತಕ ಇದೆ ಅಲ್ವಾ, ಅದನ್ನೇ ಒಂದ್ಸಲ ರಿಕ್ಯಾಪ್ ಮಾಡೋದಿ. ಜೊತೆಗೆ ನಾನು ಕೆಲವೊಂದು ಆನ್ಲೈನ್ ಕ್ಲಾಸ್ ಅನ್ನ ಮಾಡ್ತೇನೆ, ಫ್ರೀ ಆಫ್ ಕಾಸ್ಟ್, ಯಾವುದೇ ರೀತಿ ಚಾರ್ಜ್ ಇರಲ್ಲ. ನಮ್ಮ ಆನ್ಲೈನ್ ಕ್ಲಾಸ್ನ ಡೈಲಿ ಫಾಲೋ ಮಾಡಿ, ಇದ್ರ ಮುಖಾಂತರ ನಿಮಗೆ ಒಂದು ಒಳ್ಳೆ ನಾಲೆಜ್ ಸಿಗುತ್ತೆ. ನೀವು ಈಸಿಯಾಗಿ ಈ ಮೊರಾರ್ಜಿ ಶಾಲೆಯ ಪರೀಕ್ಷೆಯನ್ನ ಕ್ರ್ಯಾಕ್ ಮಾಡ್ಬೋದು. ಯಾವುದೇ ರೀತಿ ಸ್ಟಡಿ ಮೆಟೀರಿಯಲ್ನ ಅವಶ್ಯಕತೆ ಇಲ್ಲ. ಸೊ ನಿಮ್ಗೆ ಏನಾದ್ರು ಮಾರ್ಕೆಟಲ್ಲಿ ಒಳ್ಳೆ ಸ್ಟಡಿ ಮೆಟೀರಿಯಲ್ ಸಿಗ್ತಾ ಇದೆ, ಅದನ್ನ ಪರ್ಚೇಸ್ ಮಾಡಿ. ಯಾವುದೇ ಬುಕ್ಕು ನಿಮ್ಗೆ ಹಾನಿ ಆಗಲ್ಲ, ನಾಲೆಜ್ನೇ ಕೊಡುತ್ತೆ, ಗೊತ್ತಾಯ್ತಾ? ತುಂಬಾ ಪುಸ್ತಕ ಬರಹಗಾರರು ತುಂಬಾ ಪುಸ್ತಕವನ್ನ ಬಿಟ್ಟಿದ್ದಾರೆ. ಸೊ ಪುಸ್ತಕಗಳು ಇದ್ರೆ ಒಳ್ಳೆಯದು, ಅದನ್ನ ತಗೋಬೇಡಿ ಇದನ್ನ ತಗೋಬೇಡಿ ಅಂತ ನಾನು ಯಾವ್ದು ಹೇಳಲ್ಲ. ಒಳ್ಳೆ ಪುಸ್ತಕಗಳು ಅಂತಲ್ಲ, ಎಲ್ಲಾ ಪುಸ್ತಕ ಸಿಗುತ್ತಾ, 1-2 ಪುಸ್ತಕ ತೊಗೊಳ್ಳಿ, 1 ಪುಸ್ತಕ ತೊಗೊಳ್ಳಿ, ಅದನ್ನ ಓದಿ ನೀಟಾಗಿ. ನೀವು ಓದೋದು ತುಂಬಾ ಮುಖ್ಯ. ಯಾವುದೇ ಪುಸ್ತಕದಿಂದ ನಿಮಗೆ ನಾಲೆಜ್ ಸಿಗುತ್ತೆ ಬಿಟ್ರೆ ಬೇರೆ ಏನೂ ಸಿಗಲ್ಲ. ಜೊತೆಗೆ ನಿಮ್ಮ ಮುಖ್ಯವಾದ ಪಠ್ಯ ಪುಸ್ತಕ 5ನೇ ತರಗತಿ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಏನಿದೆಯಲ್ಲ ಅದನ್ನ ಸರಿಯಾಗಿ ಓದಿ. ಜೊತೆಗೆ ಪರೀಕ್ಷೆ ಗೊತ್ತಿದೆ ನಿಮ್ಗೆ ಏನೇನಿರುತ್ತೆ ಅಂತ, ಆಯ್ತಾ? ಪರೀಕ್ಷೆ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇನೆ, ಕ್ಲಾಸಸ್ ಕೂಡ ಮಾಡ್ತೇನೆ. ಇದು ಇವತ್ತಿನ ಕ್ಲಾಸ್ನ ಇವತ್ತಿನ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು. ಡಾಕ್ಯುಮೆಂಟ್ಸ್ ಎಲ್ಲಿ ಸಿಗುತ್ತೆ? ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿ ಹೋಗಿ ಜಾಯಿನ್ ಆಗಿ ಚಾನಲ್ಗೆ. ಎಲ್ಲ ಡಾಕ್ಯುಮೆಂಟ್ಸ್ ನಾನು ಅಲ್ಲಿ ಹಾಕಿರ್ತೇನೆ. ಇಲ್ಲ ಅಂತ ಹೇಳಿದ್ರೆ ಈ ವೆಬ್ಸೈಟ್ಗೆ ಹೋಗಿ ಇಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ತಗೋಬಹುದಾಗಿದೆ. ಸೊ ಹಾಗಾದ್ರೆ ಆತ್ಮೀಯ ಪಾಲಕರೇ, ಇದು ಇವತ್ತಿನ ವಿಡಿಯೋದ ಒಂದು ಮಾಹಿತಿ ಆಗಿತ್ತು. ನಿಮಗೆ ಮಾಹಿತಿ ಅರ್ಥ ಆಗಿದೆ ಅನ್ಕೋತೇನೆ. ಅರ್ಥ ಆಗಿದ್ರೆ ನಮ್ಮ ವಿಡಿಯೋ ನೋಡೋ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ನಿಮಗೆ ತುಂಬಾ ಕಷ್ಟಕರ ವಿಷಯ ಯಾವುದುಂಟು ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಮೇಲೆ ನಾನು ಎಕ್ಸ್ಟ್ರಾ ಕ್ವೆಶನ್ಸ್ನ ಕ್ವಿಜ್ನ ರೆಡಿ ಮಾಡ್ತೇನೆ. ನೀವು ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾವ ಸಬ್ಜೆಕ್ಟ್ ಮೇಲೆ ಎಕ್ಸ್ಟ್ರಾ ಕ್ಲಾಸಸ್ ಬೇಕು ಅಂತ. ಪರೀಕ್ಷೆಗೆ ಸಂಬಂಧಿಸಿದಂಗೆ ನಾನು ಅದ್ರ ಮೇಲೆ ಹೆಚ್ಚು ಕ್ಲಾಸಸ್ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತೇನೆ ಅಂತ ಹೇಳ್ತಾ ನಿಮ್ಗೆಲ್ಲ ಒಳ್ಳೆ ರೀತಿ ಕಲಿಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಕ್ಲಾಸಸ್ ಕೂಡ ನಾವು ಮಾಡ್ತೇವೆ. ಎಲ್ರಿಗೂ ಧನ್ಯವಾದಗಳು.